IAS ಪ್ರಿಪರೇಷನ್ ಮಾಡ್ತೀನಿ ಅನ್ನೋದೇ ಒಂದು ಹೆಮ್ಮೆ ವಿಷಯ ಅಲ್ವೇ? IAS ಪ್ರಿಪೇರ್ ಮಾಡ್ತಿದ್ದಾಳೆ ನನ್ನ ಮಗಳು, ನನ್ನ ಮಗ, ನನ್ನ ಅಳಿಯ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಗೆಳೆಯ. ಇಟ್ ಇಸ್ ಅ ಪ್ರೆಸ್ಟೀಜಿಯಸ್ ಇಶ್ಯೂ. ಹಂಗಂದ್ರೆ ಸಾಕನು? ಹಂಗಂದ್ರೆ ನೀವು ಪೂರ್ತಿ ಅದನ್ನ ಮಾಡ್ತಾನೆ ಉಳ್ಕೊಂಡ್ಬಿಡ್ತೀರಾ, ಬರೀ ಅದನ್ನ ಹೇಳ್ತಾನೆ ಉಳ್ಕೊಂಡ್ಬಿಡ್ತೀರಾ? ಅದಾಗಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಡಿಸೈಡ್ ವಾಟ್ ಯು ವಾಂಟ್. ಹಿಂದಾಗಿದ್ದಾಗೋಯ್ತು, ಫೇಲ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ. ಇನ್ನುಳಿದ ನಿಮ್ಮ ಬದುಕಿನಲ್ಲಿ ಇದು ಮೊದಲನೇ ದಿವಸನಪ್ಪ. ಥಿಂಕ್ ದಟ್ ದಿಸ್ ದ ಫಸ್ಟ್ ಡೇ ಇನ್ ದ ರೆಸ್ಟ್ ಆಫ್ ಯುವರ್ ಲೈಫ್. ಸೆಟ್ ಡೇ ಅಂಡ್ ಟೈಮ್. ಕೋಚಿಂಗ್ ಎಷ್ಟು ಅವಶ್ಯಕ? ಕೋಚಿಂಗ್ ಅವಶ್ಯಕ. ಬಿಕಾಸ್ ಬಹಳ ಜನ ಇದಕ್ಕೆ ಪ್ರಿಪೇರ್ ಆಗ್ತಾರೆ. ಅನ್ಲೆಸ್ ಅಂಡ್ ಅಂಟಿಲ್ ನಮ್ಮ ಹಾವೇರಿ DC ಇದಾರೆ ಇವಾಗ, ಡಾಕ್ಟರ್ MU ವೆಂಕಟೇಶ್, ಹಾವೇರಿ DC MU ವೆಂಕಟೇಶ್ ಅಂತ 74ನೇ ರ್ಯಾಂಕ್ ಅವ್ರ ರಾಜ್ಯಕ್ಕೆ 2008ನೇ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಲ್ಲಿ. ಅವನು MD DNB ವಿಕ್ಟೋರಿಯಾ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ ₹1,00,000 ಸಂಬಳ. ಅವಂಗ ನಮ್ ಜೊತೆ ಸೇರಿದಾಗ ಅದು 35-46 ಇಳಿತ. ಪೇ ಪ್ರೊಟೆಕ್ಷನ್ ಇದ್ರು. MD DNB ಡಾಕ್ಟರ್. ಅವನು ಬರೀ ಕೋಚಿಂಗ್ ತಗೊಂಡ್ಬಂದು ನೋಟ್ಸ್ ಎಲ್ಲರ ಕಡೆ ಕಲೆಕ್ಟ್ ಮಾಡೋದು, ಓದೋದು, ಬರೆಯೋದು. ಅಂತಹ ಪ್ರತಿಭಾವಂತರು ನೀವು ಆಗಿದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯು ಕ್ಯಾನ್ ಸಿಟ್ ಎಟ್ ಹೋಮ್ ಅಂಡ್ ಪ್ರಿಪೇರ್. ಇಲ್ಲ ಸರ್, ನಾವು ಆವರೇಜ್ ಸ್ಟೂಡೆಂಟ್, ನಾವು ಕನ್ನಡ ಮೀಡಿಯಂ ಓದೋರು, ಇಂಗ್ಲಿಷ್ನಾಗ ನಮಗೆ ಅವಾಗ ನೋಡಿದ್ರೆ ಭಯ ಆಗುತ್ತಾ? ನಿಮಗೂ ಭಯ ಆಯ್ತದ? ನಂತರ ತಲೆನೇ ಕೆಡಿಸ್ಕೊಬೇಡ್ರಿ. ಅವ್ರು ಇಂಗ್ಲೆಂಡ್ನಾಗ ಕನ್ನಡ ಮಾತಾಡ್ತಾರಣ? ಹಂಗ ಇದು ನಮಗೆ ಸಮಾಧಾನ ಮಾಡ್ಕೊಳಕ್ ಕೇಳ್ಕೊಂಡಿದ್ರು ಮರಾಯ. ಆಕ್ಚುಲಿ ಇಂಗ್ಲಿಷ್ ಕಲಿಬೇಕಾ? ಇಟ್ಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್ ಅಲ್ವೇ? ವೈ ಯು ಹ್ಯಾವ್ ಟು ಲರ್ನ್ ಅಂದ್ರೆ, ಥಿಂಕ್ ದಟ್ ಟುಮಾರೋ ಯು ಬಿಕಮ್ ಅನ್ IAS ಆಫೀಸರ್ ಆರ್ IPS ಆಫೀಸರ್. ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಲ್ಲ ಒಂದು ಪ್ರಾಜೆಕ್ಟ್ ಬಗ್ಗೆ. ನಾಳೆ ಸ್ವಚ್ಛ ಭಾರತ್ ಮಿಷನ್ ಬಗ್ಗೆ CO ಸಾಹೇಬ್ರಿಗೆ, DC ಸಾಹೇಬ್ರಿಗೆ, ಕೀನ್ಯಾನೋ, ಉಗಾಂಡನೋ, ಇಂಗ್ಲೆಂಡ್ ಇಂದ ಕಮ್ ಅಂಡ್ ಪ್ರಾಜೆಕ್ಟ್ ಯು ಹ್ಯಾವ್ ಡನ್ ಅ ಶಿವಮೊಗ್ಗ ಸಿಟಿ ಆರ್ ಮೈಸೂರು ಸಿಟಿ ಲೈಕ್ ದಿಸ್, ವಿ ಆರ್ ವೆರಿ ಮಚ್ ಇಂಟ್ರೆಸ್ಟ್, ಕಮ್ ಅಂಡ್ ಗಿವ್ ಅ ಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿಬಿಟ್ಟು ಟ್ರಾನ್ಸ್ಲೇಟರ್ ಇಟ್ಕೊಂಡು ಮಾಡೋದು ಸರಿ ಆಗಲ್ಲ. ಟ್ರಾನ್ಸ್ಲೇಷನ್ ಬಹಳ ಡೇಂಜರ್. ಟ್ರಾನ್ಸ್ಲೇಷನ್ ನಿಮ್ಗೆ ಅನುಭವ ಆಗೈತೆ? ಟ್ರಾನ್ಸ್ಲೇಷನ್ ನಮ್ಗೆ ಬಹಳ ಸಲ ಅನುಭವ ಆಗೈತಿ. ಟ್ರಾನ್ಸ್ಲೇಷನ್ ಬಹಳ ಡೇಂಜರ್. ನಾವೇನೋ ಹೇಳಿರ್ತೀವಿ, ಅವ್ರಿಗೆ ಏನೋ ತಿರ್ದಿರ್ತೈತಿ. ನಾವೇನೋ ಮಾತಾಡಿರ್ತೀವಿ, ಅವ್ರು ಏನೋ ಅನ್ಕೊಳ್ಳಿ, ತಲೆ ಕೆಡಿಸ್ಕೋಬೇಡ್ರಿ. ಬಟ್ ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಟ್ಸ್ ಅ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್. 2007 July 23rd I decided to learn English. 2007 July 23rd somebody told that ಕನ್ನಡದಲ್ಲಿ ಮಾಡ್ಲಿಕ್ಕೆ ಇದು ಅಸಾಧ್ಯ, ರಿಸೋರ್ಸ್ ಮೆಟೀರಿಯಲ್ ಸಿಗಲ್ಲ ನಿನಗೆ ಧಾರವಾಡದಲ್ಲಿ. ಸೊ ಐ ಸ್ಟಾರ್ಟೆಡ್. ಫಸ್ಟ್ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಓದ್ತಾ ಇದ್ದೆ. ಆಮೇಲೆ ಸ್ಲೋಲಿ ದ ಹಿಂದೂ ಕನ್ವರ್ಟ್ ಆದೆ. ಪ್ರಜಾವಾಣಿ ಪತ್ರಿಕೆ ಓದ್ತಾ ಇದ್ದೆ. ಕನ್ನಡ ಓದ್ತೀವಿ ಬಿಡ್ರಿ, ಹೆಂಗಾದ್ರೂ ಕೇಳಿದ್ರು ತಿರುಗಿ ಮುರುಗಿ ಏನ್ ಬೇಕಾದ ಹಾಕಿದ್ರು ಹಿಂಡಿದ್ರು ಕನ್ನಡ ಬರೆಯೋ ಸ್ವಲ್ಪ ಶಕ್ತಿ ಇದೆ. ಆದ್ರೆ ಇಂಗ್ಲಿಷ್ ನಮಗೆ ಕಬ್ಬಿಣದ ಕಡಲೆ ಆಗಿತ್ತು. ಕಲ್ಕೊಂಡ್ವಿ. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. 30 ದಿವಸದಲ್ಲಿ ಇಂಗ್ಲಿಷ್ ಕಲೀರಿ, ಪುಸ್ತಕ ಓದಿರಿ, ಇಂಗ್ಲಿಷ್ ಬರಲ್ಲ. ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಪದೇ ಪದೇ ಏನನ್ನ ನಾವು ಪುನರುಚ್ಚಾರ ಮತ್ತು ಪದೇ ಪದೇ ಪ್ರಾಕ್ಟೀಸ್ ಮಾಡ್ತೀವೋ ಅದು ಮಾತ್ರ ಬರುತ್ತೆ. ಎಷ್ಟೇ ಓದಿ, ರಿಮೆಂಬರ್ ಯು ಆರ್ ನಾಟ್ ಹಿಯರ್ ಟು ಡೂ ರಿಸರ್ಚ್. ನಾವು ರಿಸರ್ಚ್ ಮಾಡಬೇಕಾಗಿದೆ ಏನು? MPhil ಮಾಡಬೇಕಾಗಿದೆ ಏನು? ಪಬ್ಲಿಕ್ ಅಡ್ಮಿನಿಸ್ಟ್ರೇಷನೋ, ಕನ್ನಡ ಲಿಟರೇಚರೋ, ಆಂಥ್ರೋಪಾಲಜಿನೋ, ಜಿಯೋಗ್ರಫಿನೋ, ಸೋಷಿಯಾಲಜಿನೋ, ಪೊಲಿಟಿಕಲ್ ಸೈನ್ಸ್ ನಾಳೆ ನೀವು ಆಪ್ಷನಲ್ ಸಬ್ಜೆಕ್ಟ್ ಆಗಿ ತಗೊಂಡ್ರೆ ಎಲ್ಲಾ ಪುಸ್ತಕಗಳನ್ನು ತಗೊಂಬಂದಿಟ್ಟು, ಅದೊಂದು ಕೆಟ್ಟ ಹ್ಯಾಬಿಟ್. UPSC ಪ್ರಿಪರೇಷನ್ ಎಲ್ಲಾ ಪುಸ್ತಕ ತಗೊಂಡ್ಬರೋದು, ಇಡೋದು, ಒಟ್ಟು ಬಿಡ್ತೀವಿ. ಡೋಂಟ್ ಬ್ರಿಂಗ್ ಬುಕ್ಸ್ ಅಂಡ್ ಸ್ಟಾಕ್ ಇಟ್ ಇಫ್ ಯು ಕಾಂಟ್ ರೀಡ್ ಇಟ್. ಟೆಕ್ಸ್ಟ್ ಬುಕ್ಸ್ ಆರ್ ಡಿಫರೆಂಟ್, ರೆಫರೆನ್ಸ್ ಬುಕ್ಸ್ ಆರ್ ಡಿಫರೆಂಟ್. ಟೆಕ್ಸ್ಟ್ ಬುಕ್ಸ್ ಆರ್ ಡಿಫರೆಂಟ್, ರೆಫರೆನ್ಸ್ ಬುಕ್ಸ್ ಆರ್ ಡಿಫರೆಂಟ್. ಇಂಡಿಯನ್ ಪಾಲಿಟಿನಪ್ಪ, ಲಕ್ಷ್ಮೀಕಾಂತ್ ಅಂತ ಒಳ್ಳೆ ಪುಸ್ತಕ ಐತಿ. ಅದು ಟೆಕ್ಸ್ಟ್ ಬುಕ್. ದೊಡ್ಡ ಅವರೆಲ್ಲ ಸಿಕ್ಕಾಪಟ್ಟೆ ವ್ಯಾಲ್ಯೂಮ್ 1, 2, 3, 4 ಅಂತ ಬರ್ದಾರ. ಕಾನ್ಸ್ಟಿಟ್ಯೂಷನಲ್ ಆಥರ್ಸ್. ವಿ ಆರ್ ನಾಟ್ ಗೋಯಿಂಗ್ ಟು ಬಿಕಮ್ ಸುಪ್ರೀಂ ಕೋರ್ಟ್ ಲಾಯರ್ಸ್ ಆರ್ ಜಡ್ಜ್ ಆರ್ ಪ್ರಾಕ್ಟಿಸಿಂಗ್ ಪ್ರೊಫೆಸರ್. ಇಲ್ಲಲ್ಲ, ಬಂದನ, ನೋಡಿನ, ಬರದನ, ಹೋದನ ಅಷ್ಟೇ ಇರ್ಬೇಕ. ಅದಕ್ಕೆ ಏನು ಬೇಕು ಅಷ್ಟೇ ಓದೋಣ. ಹೆಚ್ಚಿಗೆ ಓದಬಾರ್ದು. ಹೆಚ್ಚಿಗೆ ಓದ್ತಾ ಕೂತ್ರೆ ಯು ವಿಲ್ ಬಿಕಮ್ ಪಂಡಿತ. ಅದರಲ್ಲಿ ಎಲ್ಲರಿಗೂ ಹೇಳ್ತಾ ಹೋಗ್ತೀರಿ, ಪರೀಕ್ಷೆ ಬಂದಿತ್ತು ಹಂಗಾತ್ ಹಿಂಗಾತ್ ಅಂತ. ನೋ, ವರ್ಲ್ಡ್ ವಿಲ್ ನಾಟ್ ಲಿಸನ್ ಫೇರ್ಡ್ ಸ್ಟೋರೀಸ್. ಇಟ್ ಈಸ್ ಆಫ್ಟರ್ ಸಕ್ಸಸ್. ದ ವರ್ಲ್ಡ್ ಈಸ್ ಆಫ್ಟರ್ ಸಕ್ಸಸ್. ಸೊ ಇಫ್ ಯು ವಾಂಟ್ ಟು ಬಿಕಮ್ ಅ ಸಕ್ಸಸ್ಫುಲ್ ಕ್ಯಾಂಡಿಡೇಟ್, ಏನು ಓದಬಾರ್ದು ಅನ್ನೋದನ್ನ ಫಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಏನೇನು ಓದಬಾರ್ದಪ್ಪ?
ದ ಹಿಂದೂ ಪೇಪರ್ ಪೂರ್ತಿ ಪುಟ 1ರಿಂದ ಪುಟ ಕೊನೆವರೆಗೂ ಓದೋ ಅವಶ್ಯಕತೆ ಇಲ್ಲ. ಪೊಲಿಟಿಕಲ್ ಡಿಸ್ಕಷನ್ ಅವಶ್ಯಕತೆ ಇಲ್ಲ. ಫಿಲಂ ಹೀರೋಯಿನ್ಸ್ ಅಫೇರ್ಸ್ ಅವಶ್ಯಕತೆ ಇಲ್ಲ. ಸುಡ್ಗಾಡ್ ಸೊಂಡಿ ಕೊಂಪ್ ಅವಶ್ಯಕತೆ ಇಲ್ಲ. ಎಡಿಟೋರಿಯಲ್ಲು, ಪಾಲಿಸೀಸು, ಹೊಸ ಡಿಸ್ಕಷನ್ಸು, ಬೈಲ್ಯಾಟ್ರಲ್ ರಿಲೇಷನ್ಸು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಹೊಸ ಇನ್ವೆನ್ಷನ್, ಏನಾದ್ರೂ ಹೊಸ ಡೆಫಿನಿಷನ್, ಅಮೆಂಡ್ಮೆಂಟ್, ಸುಪ್ರೀಂ ಕೋರ್ಟ್ ರೂಲಿಂಗು, ಅದು ಎಲ್ಲೋ ಒಂದು ವಾಲ್ಕೆನೋ, ಆ ತರದ್ದು ಏನಿರುತ್ತೆ ಆ ಸಬ್ಜೆಕ್ಟ್ ಕನೆಕ್ಟೆಡ್ ಅದನ್ನಷ್ಟೇ ಓದಬೇಕು, ಬರಿಬೇಕು, ನೋಡ್ಬೇಕು, ಇಟ್ಕೋಬೇಕು ಅಷ್ಟೇ. ಇಂಡಿಯಾ ಇರೋ ಬುಕ್ ಇಷ್ಟು ದೊಡ್ಡದಿರ್ತೈತಿ ಅಲ್ಲ. ಐ ನೆವರ್ ಕಂಪ್ಲೀಟೆಡ್ ಇಟ್. ಕಂಪ್ಲೀಟ್ ಮಾಡ್ಲಿಕ್ಕೆ ನನಗೆ ಆಗಲಿಲ್ಲ. ಮನೋರಮಾ ಇಯರ್ ಬುಕ್ ಎಲ್ಲ ಬಹ್ಯಾಟ್ ಮಾಡ್ಲಿಕ್ಕೆ ಸಾಧ್ಯವೇ? ಕುರುಕ್ಷೇತ್ರ ಯೋಜನಾ, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ, ಇಸ್ ಇಟ್ ಪಾಸಿಬಲ್? ಸೊ ಲರ್ನ್ ವಾಟ್ ನಾಟ್ ಟು ಸ್ಟಡಿ. ಅನ್ ಅಕಾಡೆಮಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಯಾವುದು? ಅನ್ ಅಕಾಡೆಮಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ರೋಮನ್ ಸೈನಿ ಅಂತ ಒಬ್ಬ ಹುಡುಗ, ಬಹಳ ಚಂದ, ಬಹಳ ದಿವಸದ ನಂತರ ಬಂದಾನ, ಬಹಳ ಚಂದ ಹೇಳ್ತಾನ್ರಿ. ಟು ದ ಪಾಯಿಂಟ್, ಹಸೆಗೋಡೆ ಹಳ್ಳ ಹೋಗದಂಗ, ಟು ದ ಪಾಯಿಂಟ್ ಅಷ್ಟೇ. ಬಕ್ವಾಸ್ ಇಲ್ಲ, ಜೋಳ್ಳಿ ಇಲ್ಲ. ಅದನ್ನೊಂದು ರೆಫರ್ ಮಾಡಿ, ಅದು ಒಂದು ಅಥೆಂಟಿಕ್ ಇನ್ಫಾರ್ಮೇಶನ್ ಆಗಿ ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ನೋಡ್ಬೇಕು. ಗೌರ್ಮೆಂಟ್ ವೆಬ್ಸೈಟ್ಗಳಿಂದ ಆ ಮಾಹಿತಿಯನ್ನ ಕಲೆ ಹಾಕಿಕೊಳ್ಬೇಕು. ಅಂದ್ರ ಯು ವಿಲ್ ಬಿ ಆನ್ ದ ರೈಟ್ ಟ್ರ್ಯಾಕ್. ಅಂಡ್ ಒನ್ ಗುಡ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ವಿಚ್ ಕ್ಯಾನ್ ಹೆಲ್ಪ್ ಯು. ಬಹಳ ಡಿಸ್ಟ್ರಾಕ್ಟ್ ಮಾಡುತ್ತೆ UPSC ಪ್ರಿಪರೇಷನ್ ಅನ್ನೋದು, ಬಹಳ ಡಿಸ್ಟ್ರಾಕ್ಟ್ ಮಾಡುತ್ತೆ. ಹೈದ್ರಾಬಾದ್ ಇರಲಿ, ಬೆಂಗಳೂರು ನಮ್ಮ ವಿಜಯನಗರ ಇರಲಿ, ಡೆಲ್ಲಿ, ಅದು ಯಾವ ನಗರ? ಡೆಲ್ಲಿ ರಾಜೇಂದ್ರ ನಗರ್. ಬಹಳ ಡಿಸ್ಟ್ರಾಕ್ಷನ್. ಸುಮ್ಮನೆ ಓದೋದು 1 ಗಂಟೆ, ಹರಟೆ 4 ಗಂಟೆ. ಓದೋದು 1 ಗಂಟೆ, ಹರಟೆ 4 ಗಂಟೆ. ಅದಗಿರಿ ಕೂಡುದು ವಿದ್ಯಾರ್ಥಿಯ ಲಕ್ಷಣ ಅಲ್ಲ. ಬಿಕಾಸ್ ಯು ಡೋಂಟ್ ಹ್ಯಾವ್ ಮಚ್ ಟೈಮ್. ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಒಬ್ಬ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಇರುವ ವ್ಯತ್ಯಾಸ ಅಂತಂದ್ರ, ಕುದುರೆಗೆ ಇದನ್ನ ಮಕ ಕಟ್ಟಿರ್ತಾರಲ್ಲ, ಅದನ್ನಷ್ಟೇ ನೋಡ್ತಿರ್ತಾನ ಅವ. ನಾನು ಆಗ್ಬೇಕಷ್ಟೇ. ಪಾರ್ಟಿ, ಈವ್ನಿಂಗ್ ಪಾರ್ಟಿಗಳು ಸ್ಟಾರ್ಟ್ ಇದೆ. ನಾನು ಹೈದರಾಬಾದ್ ಅಲ್ಲಿ ಇದ್ದಾಗ ಹೆಂಗಾಗ್ತಿತ್ತು ಅಂತಂದ್ರೆ, ವೀಕೆಂಡ್ ಒಂದ್ಸಾರಿ ಮೂವಿಗೆ ಹೋಗ್ಬೇಕು ಎಲ್ಲರೂ, ಕರ್ನಾಟಕದವರೆಲ್ಲ ಸೇರಿ ಊಟ ಮಾಡ್ಬೇಕು. ಬಾವರ್ಚಿ ಬಿರಿಯಾನಿ, ಪ್ಯಾರಡೈಸ್ ಬಿರಿಯಾನಿ, ತೆಲುಗು ಹೊಸ ಸಿನಿಮಾಗಳು, ಆಮೇಲೆ ಅಫೇರ್ಸ್, ಹುಡುಗ ಹುಡುಗಿ ಅಫೇರ್ಸ್. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಏನಂದ್ರೆ, ಯಾವುದು ನಮ್ಮ ಭೌತಿಕ ಆಧ್ಯಾತ್ಮಿಕ ಉದ್ಧಾರಕ್ಕೆ ಸಹಕಾರಿ ಆಯ್ತದೋ ಅದು ನನ್ನ ಪಾಲಿಗೆ ಅಮೃತ. ಯಾವುದು ಇದಕ್ಕೆ ಮಾರಕ ಆಯ್ತದೋ ಅದು ನನ್ನ ಪಾಲಿಗೆ ವಿಷ. ಇದೇನು 25 ವರ್ಷ ಇದೆಯಲ್ಲ ನಿಮ್ದು, IAS ಆಗ್ತಿರಲ್ಲ ನಾಳೆ, ನೀವೆಲ್ಲ ಆಗ್ತಿರಲ್ಲ. ನೀವೇನು IAS ಆಗುವ ವಯಸ್ಸಿದೆಯಲ್ಲ, ಇದು ಬ್ರಹ್ಮಚರ್ಯ ಇದ್ದಂಗೆ. 25 ವರ್ಷ ಸರಿಯಾದ ವಿದ್ಯಾರ್ಜನೆಯಷ್ಟೇ. ಮುಂಬರುವ 75 ವರ್ಷ ಗೃಹಸ್ಥಾಶ್ರಮ, 25 ವರ್ಷ ವಾನಪ್ರಸ್ಥ, 25 ವರ್ಷ ಸನ್ಯಾಸ. ಆ ಮುಂಬರುವ 75 ವರ್ಷಕ್ಕೆ ಇದು ಅಡಿಪಾಯ. ಏನ್ ಬೇಕು ಎಲ್ಲ ಕಲ್ತ್ಕೊಂಡ್ಬಿಡೋಣ. ಪಬ್ಲಿಕ್ ಸ್ಪೀಕಿಂಗ್, yes, let us learn it. Group discussion, let us learn it. Running, jogging, let us learn it. Sports, let us learn it. Guitar, let us learn it. UPSC preparation, yes, nothing else but preparation. Study, let me learn it. ನನಗೊಬ್ರು ನಮ್ಮ ಗುರುಗಳ 3 ಅಸ್ತ್ರ ಕೊಟ್ಟಿದ್ರು. ಹೂ, ವೈ, ವಾಟ್. ನೋಕಿಯಾ ಸೆಟ್ ಬರ್ತಾ ಇತ್ತು, ನಾನು ಅದ್ರಲ್ಲಿ ಹಾಕೊಂಡಿರ್ತಿದ್ದೆ. ಅದು ಅರ್ಧ ತಾಸಿಗೊಮ್ಮೆ ರಿಂಗ್ ಆಗದು. ಹೂ ಅಂದ್ರೆ ಹೂ ಎಮ್ ಐ, ನಾನು ಯಾರು? ರವಿ ದ್ಯಾಮಪ್ಪ ಚನ್ನಣ್ಣವರ್, ನೀಲಗುಂದ್, ಗದಗ್ ತಾಲೂಕು, ನನ್ನ ಕುಟುಂಬ ಇಂಥದ್ದು. ವೈ ಆರ್ ಯು ಹಿಯರ್? ಯಾಕೆ ನಾನು ಇಲ್ಲಿದ್ದೀನಿ? ನಾನು IAS ಪ್ರಿಪರೇಷನ್ಗಾಗಿ ಡೆಲ್ಲಿಗೆ ಬರೀ ಒಂದು ಕೆಂಪುದೊಂದು ದೊಡ್ಡ 1 ಕ್ವಿಂಟಲ್ ಪುಸ್ತಕ 3,000 ರೂಪಾಯಿ ತಗೊಂಡ್ಬಂದಿದ್ದೀನಿ. ನನಗೆ ಇಷ್ಟೊಂದು ಜವಾಬ್ದಾರಿಗಳಿದೆ. ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ನನ್ನ ಕತೆ ಎಲ್ಲರ ಹತ್ರ ಹೋದ್ರೆ ಯಾರು ಕೇಳಲ್ಲ. ನಾನು ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ಆಗಲೇಬೇಕು. ವೈ ಆರ್ ಯು ಹಿಯರ್? ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಈ ಸದ್ಯ ಏನ್ ಮಾಡ್ತಾ ಇದ್ದೀನಿ? ಹೂ ಎಮ್ ಐ, ವೈ ಐ ಆಮ್ ಹಿಯರ್ ಅಂಡ್ ವಾಟ್ ಐ ಆಮ್ ಡೂಯಿಂಗ್ ನೌ? ನಾನು ಏನ್ ಮಾಡ್ತಾ ಇದ್ದೀನಿ? ನಾನು ಟೈಮ್ ಪಾಸ್ ಮಾಡ್ತಾ ಇದ್ದೀನಾ? ಗಾಸಿಪ್ ಮಾಡ್ತಾ ಇದ್ದೀನಾ? ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀನಾ? ನಿದ್ದೆ ಮಾಡ್ತಾ ಇದ್ದೀನಾ? ಹಾಡ ಹಾಡ್ತಾ ಇದ್ದೀನಾ? ಅಥವಾ ಓದ್ತಾ ಇದ್ದೀನಾ? ಬರಿತಾ ಇದ್ದೀನಾ? ಕ್ಲಾಸ್ ಅನ್ನ ಕೇಳ್ತಾ ಇದ್ದೀನಾ? ಕಂಪ್ಲೀಟ್ ಆಗಿ ಮನನ ಮಾಡ್ತಾನೆ ಇರೋದು. ಗ್ಯಾಪ್ ಇಲ್ವೇ ಇಲ್ಲ. 13 ವರ್ಷ ವನವಾಸ, 1 ವರ್ಷ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಇದ್ದಂಗೆ ಡಿಗ್ರಿ ಮಾಡಿದ್ದೀನಿ.
ಇದು ನನ್ನ ಅಜ್ಞಾತವಾಸದ ಕಾಲಪ್ಪ, ನಾನು ಇದನ್ನ ಮಾಡಲೇಬೇಕು, ಇದನ್ನ ಬಿಟ್ಟರೆ ಬೇರೆ ನನಗೆ ಹಾದಿ ಇಲ್ಲ. ಒಂದು ಸಾರಿ ಇದನ್ನ ಆಗಿಬಿಟ್ಟೆ ಅಂದ್ರೆ ಎಲ್ಲವೂ ಆಟೋಮೆಟಿಕ್ ಆಗಿ ಬರ್ತವೆ. ನನಗೆ ಸಿನಿಮಾ ನೋಡೋ ಹುಚ್ಚಿತ್ತು. ಸಿನಿಮಾ ನನ್ನ ಹಾಬಿ, ಅದು ಸಿನಿಮಾ ನೋಡೋದು. ಒಳ್ಳೆ ಸಿನಿಮಾ ನೋಡೋದ, ಮತ್ತೆ ಸಿನಿಮಾ ಎಲ್ಲಾ ಸಿನಿಮಾಗಳ ನನ್ನ ಪ್ರಿಪರೇಷನ್ ಅವಧಿಯಲ್ಲಿ ಏನ್ ರಿಲೀಸ್ ಆಯ್ತಲ್ಲ, ಆಕ್ಷನ್ ಮೂವೀಸ್, ಇಂಗ್ಲಿಷು, ಹಿಂದಿ ಮತ್ತು ತೆಲುಗು, ಕನ್ನಡ ಒಂದು ನೋಡ್ಲಿಲ್ಲ ನಾನು. ಅದನ್ನು ಬರೆದಿಡ್ತಿದ್ದೆ. ಈ ಸಿನಿಮಾ ಇವತ್ತು ರಿಲೀಸ್ ಆಯ್ತು, ನಾನು ಇದನ್ನ ನೋಡ್ಬೇಕು. ಆಮೇಲೆ ನನ್ನ ಗೆಳೆಯರು ಇವತ್ತು ಊಟಕ್ಕೆ ಹೋಗಿದ್ದಾರೆ, ನಾನು ಈ ಊಟ ತಿನ್ಬೇಕು. ಹೈದರಾಬಾದಲ್ಲಿ ಒಳ್ಳೆ ಸ್ವೀಟ್ ಸಿಗುತ್ತೆ, ಪುಲ್ಲಾರೆಡ್ಡಿ ಸ್ವೀಟ್ಸ್ ಅಂತ ಇರುತ್ತೆ. ಹೈದರಾಬಾದ್ಗೆ ಯಾರು ಹೋಗಿದ್ರೆ ಎಲ್ಲರೂ ಒಂದು ಮಾತಾಡ್ರು, ಏನನ್ನೋರು. ಆಮೇಲೆ ಧೋಕ್ಲಾ ಅಂತ ಹೇಳಿ, ಆಮೇಲೆ ಹಲೀಮ್ ಅಂತ ಒಳ್ಳೆ ಬಿರಿಯಾನಿ, ಬಾವರ್ಚಿ ಬಿರಿಯಾನಿ ಸಿಗೋದು. ಈಗ ತಿನ್ನೋದು ಕಡಿಮೆ ಮಾಡಿದ್ದೀನಿ, ಅವಾಗ ಬಹಳ ತಿಂತಿದ್ದೆ. ಎಲ್ಲ ಬರೆದಿಟ್ಟೆ. ಆಗಸ್ಟ್ 15 ನಮ್ಮ ಪ್ರಿಲಿಮ್ಸ್ ರಿಸಲ್ಟ್ ಬಂದಿತ್ತು. ಆಗಸ್ಟ್ 15 ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ರಿಸಲ್ಟ್ ಬಂತು, ಪಾಸ್ ಆಗಿದ್ದೀನಿ. ಅದರಲ್ಲೇನು ಆಶ್ಚರ್ಯ ಇದೆ, ಅದರಲ್ಲೇನು ಆಶ್ಚರ್ಯ. ಮೇನ್ಸ್ ರೆಡಿ ಆಗ ಸುಮಾರು ಅಕ್ಟೋಬರ್ ಎಂಡ್ಗೆ ಅನ್ಸುತ್ತೆ, ಮಾರ್ಚ್ ಅಕ್ಟೋಬರ್ ಎಂಡ್ಗೆ ಮೇನ್ಸ್ ರಿಸಲ್ಟ್ ಬಂತು. ಎಸ್ ಸ್ವಾಮೀಜಿ, ಐ ಹ್ಯಾವ್ ಕ್ವಾಲಿಫೈಡ್ ಫಾರ್ ಮೇನ್ಸ್. ಅದರಲ್ಲೇನು ಆಶ್ಚರ್ಯ, ಅದು ಆಗೋದೇ ಇತ್ತು. ಪ್ರಿಪೇರ್ ಫಾರ್ ಮೇನ್ಸ್. ಮೇನ್ಸ್ ಮಾರ್ಚ್ 28 ನಂದು ಇಂಟರ್ವ್ಯೂ ಡೇಟ್. ನಿರ್ಭಯ್ ಶರ್ಮಾ ಆಫ್ಟರ್ನೂನ್ ಇಂಟರ್ವ್ಯೂ ಮುಗೀತು. ಮೇ 6 ಈವ್ನಿಂಗ್, ಮೇ 6 ನನ್ನ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ತಕ್ಷಣ ಕ್ಯಾಲ್ಕುಲೇಷನ್ ಹಾಕಿ ಒಬ್ಬ ಹೇಳ್ಬಿಟ್ಟ, ವೆಂಕಟೇಶ್ ಅನ್ನೋನು, ಹೈದ್ರಾಬಾದ್ನವನು, ನೀನು IPS ಆಯ್ತೀಯ ಅಂತ. ಸ್ವಾಮೀಜಿಗೆ ಫೋನ್ ಮಾಡಿ ಹೇಳಿದೆ, ಸ್ವಾಮೀಜಿ ಹಿಂಗೆ 703 ರ್ಯಾಂಕ್ ತುಸು ಕಡಿಮೆನೆ, ಆದ್ರೆ IPS ಆಗ್ತೀನಿ ಸ್ವಾಮೀಜಿ. ಅದರಲ್ಲಿ ಏನು ಆಶ್ಚರ್ಯ, ಬಾ ಆಶ್ರಮಕ್ಕೆ. ಸ್ವಾಮೀಜಿ ಒಂದು ಕೆಲಸ ಇದೆ. ಏನು? ನನಗೆ ಸ್ವಲ್ಪ ಊಟ ಮಾಡೋ ಆಸೆ, ಮೂವಿ ನೋಡೋ ಆಸೆ. ಇದುವರೆಗೂ ಯಾವ್ರ ಜೊತೆ ಹೋಗ್ಲಿಲ್ಲ, ಯಾವ ಪಿಕ್ಚರ್ ನೋಡ್ಲಿಲ್ಲ, ಒಂದು ವಾರ ಸಮಯ ಕೊಡಿ. ಎಲ್ಲ ಮೂವಿ ಸಿಡಿ ತರಿಸಿದೆ ರೀ, ಫುಲ್ ಒಂದು 52 ಇಂಚಿನ LED ಹಾಕಿ ನೋಡಿದ್ದ. ಎಲ್ಲ ಊಟ ಪಾರ್ಸಲ್ ತಗೊಂಬಂದು ತಿಂದಿದ್ದ. ವೆನ್ ಐ ಡಿಡ್ ಇಟ್ ಆಫ್ಟರ್ ಮೈ ರಿಸಲ್ಟ್ಸ್. ಪ್ರಿಪರೇಷನ್ ಫಾರ್ ಅ ವಾರ್ ಶುಡ್ ಬಿ ಡನ್ ಡ್ಯೂರಿಂಗ್ ಪೀಸ್ ಟೈಮ್. ಬದುಕಿನಲ್ಲಿ ಆ ನಿರ್ಣಾಯಕ ಘಟ್ಟಕ್ಕೆ ಯಾವತ್ ನಾವು ಖಾಲಿ ಇರ್ತೀವೋ ಅವತ್ತು ಪ್ರಿಪರೇಷನ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಬಹಳ ಸುಖ ಪಟ್ರೆ ಮುಂದೆ ಕಷ್ಟಪಡ್ತೀವಿ ಅಂತ, ಬಹಳ ಕಷ್ಟಪಟ್ರೆ ಮುಂದೊಂದು ದಿವಸ ಸುಖ ಕಟ್ಟಿಟ್ಟ ಬುತ್ತಿ ಅಂತ. ಸೊ ಹಾಗಾಗಿ ನಿಮಗೇನಾದ್ರೂ ವಯೋಮಾನ ಸಹಜವಾದ ಹವ್ಯಾಸಗಳಿದ್ದಲ್ಲಿ ಇರ್ತವೆ. ನನಗೂ ಇತ್ತು, ಇನ್ನೂ ಒಂದಿತ್ತು, ಅದೇ ನಿಮಗೂ ಎಲ್ರಿಗೂ ಇರುತ್ತೆ. ನನಗೆ ಆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಒಂದು ಹುಡುಗಿ ಅಂದ್ರೆ ತುಂಬಾ ಇಷ್ಟ ಆಗಿದ್ದು. ಮಾತಾಡಕ್ ಧೈರ್ಯ ಆಗ್ತಿರ್ಲಿಲ್ಲ. ಐ ಡಿಂಟ್ ಹ್ಯಾವ್ ದ ಗಟ್ಸ್. ಚಿಕ್ಕವನಿದ್ದೆ ರೀ, ಮೀಸೆ ಬೇರೆ ಬಿಡ್ತಾ ಇರಲಿಲ್ಲ ಅವಾಗ. ನಂದು ಡ್ಯೂರಿಂಗ್ ಪ್ರಿಪರೇಷನ್ ಟೈಮ್ ಅಂಡ್ ಇವನ್ ಮಸೂರಿ ಅಕಾಡೆಮಿಯಲ್ಲಿ ಮೀಸೆ ಇರಲಿಲ್ಲ. ಎಲ್ಲರೂ ಚಿನ್ನು ಅನ್ನೋರು. ಸೊ ರಿಸಲ್ಟ್ ಬಂದ ಮೇಲೆ ವೆಂಟ್ ಅಂಡ್ ಅಪ್ರೋಚ್ಡ್ ಹರ್ ಅಂಡ್ ಟೋಲ್ಡ್ ಹರ್ ದಟ್, ಸಿ ಐ ವಾಂಟ್ ಟು ಮ್ಯಾರಿ ಯು ಅಂತೇಳಿ. ಆ ಹುಡುಗಿ ನಾನು IPS ಆಗ್ತೀನಿ ಅಂತ ಗೊತ್ತಿದ್ರು ಯಾರ ಗಬಕ್ಕನ್ನು ಒಪ್ಕೊಂಡ್ಬಿಡ್ತಾರ. ಗೋ ಅಂಡ್ ಮೀಟ್ ಮೈ ಫಾದರ್. ಡಾಕ್ಟರ್ ತ್ರಿವೇಣಿ, ಏನ್ ಮದುವೆ ಆಗಿದ್ದೀನಿ ಅದ ಹುಡುಗಿಯಪ್ಪ. Then I went and approached her father and her father told, ours is an undivided family. Let me discuss with my brother and come back to you ಅಂತ. You know, ಅನಾಹುತ ಆಯ್ತಲ್ಲಪ್ಪ ಇದು ಅಂದೆ. ಆಯ್ತು, ಅವರೆಲ್ಲ ಡಿಸ್ಕಷನ್ ಮಾಡಿ ಕೊನೆಗೆ ಒಪ್ಪಿದ್ರ, ಆಸ್ ಇಫ್ ಅವ್ರೇನೋ ನನ್ನ ಬಗ್ಗೆ ಕರುಣೆ ತೋರಿಸ್ದಂಗ. ಬಟ್ ಐ ಗಾಟ್ ಗುಡ್ ಗರ್ಲ್. ಯು ಶುಡ್ ಹ್ಯಾವ್, ಅವು ಏನಾದ್ರೂ ಇತ್ತು ಅಂತಂದ್ರೆ ಯು ಶುಡ್ ಪೋಸ್ಟ್ಪೋನ್ ಇಟ್ ಅಂತ ಹೇಳ್ತಿದ್ದೀನಿ. ಒಂದು ಸಾರಿ ಸರ್ವಿಸ್ ಬಂದ್ರೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ. ಇಮ್ಯಾಜಿನ್ ಯು ವಿಲ್ ಬಿಕಮ್ ದ್ಯಾಟ್. ಯು ಡಿಸೈಡ್ ಯು ವಿಲ್ ಡೂ ದ್ಯಾಟ್ ಅಷ್ಟೇ. ಬೇಕಾದಿರ್ಲಿ ಅದು. ಹಿಯರ್ ಯು ಆರ್ ಎಂಪವರ್ಡ್ ಬೈ ಲಾಸ್ ಅಂಡ್ ಪವರ್ಸ್. ಸೊ ಇದು ಈ ಪರೀಕ್ಷೆ ಅನ್ನೋದು ನಿಮ್ಮ ಒಟ್ಟಾರೆ ವ್ಯಕ್ತಿತ್ವವನ್ನ ಪರೀಕ್ಷೆ ಮಾಡುವುದರಿಂದ, ನಿಮ್ಮನ್ನ ಪೂರ್ತಿ ಅದು ಅಳೆಯುವುದರಿಂದ, ಇದಕ್ಕೆ ತಯಾರಿ
ಈ ಸಣ್ಣ ಪುಟ್ಟ ಪರೀಕ್ಷೆಗಳಿಗೆ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಫೇಲ್. ಆ ಕಿಲ್ಲರ್ ಜೀಲಿ ರಾಕೆಟ್ ಹಿಂದ್ಗಡೆ ಹಚ್ಚಿರ್ತಾರಲ್ಲ ಆ ತರ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಗೋ ಟು ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂಡ್ ಯು ಮಸ್ಟ್ ಹ್ಯಾವ್ ಅ ಗುಡ್ ಫ್ರೆಂಡ್ ಸರ್ಕಲ್. ಒಳ್ಳೆ ಸ್ನೇಹಿತರ ಸರ್ಕಲ್ ಇರ್ಬೇಕು. ಕೆಲವೊಂದಿಷ್ಟು ಜನ ನೋಟ್ಸ ಕೊಡಂಗಿಲ್ಲ ಅಲ್ವೇ? ಬಟ್ ಐ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ಇನ್ ಅ ಕೋಚಿಂಗ್ ಇನ್ಸ್ಟಿಟ್ಯೂಷನ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಅರ್ಥನ ಆಗ್ತಿರ್ಲಿಲ್ಲ ನನಗೆ. 150ಕ್ಕೆ 13, 14. ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ 25, 30. ಎವ್ರಿ ಡೇ ಐ ಯೂಸ್ ಟು ಟೇಕ್ ಮೈ ಆನ್ಸರ್ ಸ್ಕ್ರಿಪ್ಟ್ ಅಂಡ್ ಗೋ ಅಂಡ್ ಸಿಟ್ ವಿತ್ ಮೇಡಮ್ ಸೋಸಿನ್ ತಯ್ಯಬಾ ಅಂಡ್ ಆಸ್ಕ್, ಮೇಡಮ್ ಆಮ್ ಐ ರಿಯಲಿ ಎಲಿಜಿಬಲ್ ಟು ಬಿಕಮ್ ಎನ್ IAS ಆಫೀಸರ್? ನನಗೇನು ಬರೀ 13, 14 ಬೀಳಕತ್ತೇವ. ಅವಾಗ ಏನಂದ್ರು, ಆಯ್ತಪ್ಪ ಟಾಪ್ ಈಗ ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರ ಅವ್ರ ಆನ್ಸರ್ ಸ್ಕ್ರಿಪ್ಟ್ ನೋಡಪ್ಪ. ದೆನ್ ಐ ಸ್ಟಾರ್ಟೆಡ್. ಯಾರ್ದು ಬೆಸ್ಟ್ ಆನ್ಸರ್ ಸ್ಕ್ರಿಪ್ಟ್ ಇತ್ತು ರೈಟಿಂಗ್. ಕ್ಲಾಸ್ನಾಗ ಆನ್ಸರ್ ಎಲ್ಲರೂ ಹೇಳ್ತಾರ, ಪರೀಕ್ಷೆದಾಗ ಉತ್ತರ ಬರದವನ ಟಾಪರ್.